ನಗರದಲ್ಲಿ 155 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆಯೊಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಎಲ್ಲಾ ವಿಧದಲ್ಲೂ ಅಭಿವೃದ್ಧಿಯಾಗಬೇಕಿದೆ. ನಗರದ ಬಸ್ ನಿಲ್ದಾಣದ ಬಳಿ ಇರುವ ನೆಲ್ಲಿಕಟ್ಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರಿನ ಪ್ರಾಚೀನ ಶಾಲೆಗಳ ಪೈಕಿ ಮೊದಲ ಶಾಲೆಯಾಗಿದೆ. ಸುಮಾರು 3.5 ಎಕರೆ ಜಾಗದ ಒಂದು ಬದಿಯಲ್ಲಿ ಈ ಶಾಲೆಯಿದ್ದು ನೆಲ್ಲಿಕಟ್ಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯೆಂದೇ ಪ್ರಸಿದ್ಧಿ ಪಡೆದಿದೆ. ಒಂದು ಕಾಲದಲ್ಲಿ ವಿದ್ಯಾರ್ಜನೆಗೆ ಹೆಸರುವಾಸಿಯಾಗಿತ್ತು. ಅದೆಷ್ಟೋ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿದ್ದಾರೆ. ಈಗಲೂ ಈ ಶಾಲೆ ಹಳೆಯ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದು ಪ್ರಮುಖ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. 1869ರಲ್ಲಿ ಸ್ಥಾಪನೆಯಾದ ಈ ಶಾಲೆ ಈಗಲೂ ಹಂಚಿನ ಚಾವಣಿ ಹೊಂದಿದೆ. ಗ್ರಾಮೀಣ ಭಾಗದ ಶಾಲೆಯಂತಿರುವ ಈ ಶಾಲೆ ಆರಂಭದಿಂದಲೂ ಹೇಗಿದೆ ಅದೇ ರೀತಿಯಲ್ಲಿದೆ. ಅಲ್ಪ ಸ್ವಲ್ಪ ಅಭಿವೃದ್ಧಿಯನ್ನ ಕಂಡರೆ ಉಳಿದಂತೆ ಹಾಗೆಯೇ ಇದೆ. ಮೂಲಭೂತ ಸೌಕರ್ಯಗಳಾದ ನೂತನ ಕಟ್ಟಡ ಸಹಿತ ಕೊಠಡಿಗಳ ಸಂಖ್ಯೆ ಜಾಸ್ತಿಯಾಗಬೇಕಾಗಿದ್ದು ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ. ಒಂದು ಕಾಲದಲ್ಲಿ ಪ್ರತಿ ತರಗತಿಗೆ 2 ಕೊಠಡಿಗಳಿದ್ದವು. ಪ್ರಸ್ತುತ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಕಾರ್ಯಾಚರಿಸುತ್ತಿದ್ದು ಕೇವಲ 3 ಕೊಠಡಿಗಳಲ್ಲಿ ಮಾತ್ರ ಪಾಠ ಪ್ರವಚನ ನಡೆಯುತ್ತಿದೆ. ಅಂದರೆ ಒಂದು ಕೊಠಡಿಯನ್ನ 2 ವಿಭಾಗಗಳಾಗಿ ಮಾಡಿ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಪ್ರಸ್ತುತ 85 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮುಖ್ಯ ಶಿಕ್ಷಕರು ಸೇರಿ 2 ಶಿಕ್ಷಕರು ಬೋಧನೆ ಮಾಡುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ 4 ಶೌಚಾಲಯಗಳಿದ್ದು ಕೇವಲ 1 ಶೌಚಾಲಯ ಮಾತ್ರ ಬಳಕೆಯಾಗುತ್ತಿದೆ. ಉಳಿದ 3 ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದೆ. ಶಾಲಾ ಗೇಟಿನ ಅವಸ್ಥೆ ನೋಡಿದ್ರೆ ಗೇಟು ಹಾಕಿದ್ರೂ ತಳಭಾಗದಿಂದ ಒಳಬರಬಹುದು. ನೀರಿನ ಪೈಪ್ಗಳನ್ನು ಕಿಡಿಗೇಡಿಗಳು ಆಗಾಗ ತುಂಡರಿಸುತ್ತಿರುವುದು ಒಂದು ಕಡೆಯಾದ್ರೆ ಶಾಲೆಗೆ ಸರಿಯಾದ ಕಾಂಪೌಂಡ್ ಇಲ್ಲದೆ ರಾತ್ರಿ ಹೊತ್ತು ಕಿಡಿಗೇಡಿಗಳು ಅನ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಎಷ್ಟೋ ಉದಾಹರಣೆಗಳಿವೆ. ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಇರುವಷ್ಟು ಗುಣಮಟ್ಟದ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿಲ್ಲ. ಸಮಸ್ಯೆ ಹೇಳಿದರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಕಡಿಮೆ ಆಗಲಿಕ್ಕೆ ಕಾರಣ ಒಂದು ಅಂತ ಹೇಳಿದರೆ ಇಲ್ಲಿಯ ಕಟ್ಟಡ ಶಿಥಿಲಗೊಂಡಿರುವಂಥ ಕಟ್ಟಡ. ಇದರಿಂದಾಗಿ ಮಕ್ಕಳನ್ನು ಸೇರಿಸಲಿಕ್ಕೆ ಇಲ್ಲಿ ಪೋಷಕರು ಹಿಂದೇಟಾಗ್ತಾ ಇದ್ದಾರೆ. ಹಾಗೆ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗೆ ಪ್ರೈವೇಟ್ಗಳಲ್ಲಿ ಡಿವಿಷನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಸರ್ಕಾರದ ಸೌಲಭ್ಯ ಇರುವುದು ಸರ್ಕಾರಿ ಶಾಲೆಯಲ್ಲಿ. ಇದು ಇಲ್ಲಿಯ ನಮ್ಮ ಪೋಷಕರು ವಂಚಿತರಾಗ್ತಾ ಇದ್ದಾರೆ ಸರ್ಕಾರದ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ. ಯಾಕಂದರೆ ಸರ್ಕಾರ ಉತ್ತಮ ಯೋಜನೆಗಳನ್ನು ಹಾಕಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೆಯ ಶಾಲೆಯಲ್ಲಿ ತರಬೇತಿಗಳನ್ನು ಶಿಕ್ಷಕರನ್ನು ತರಬೇತಿಗೊಳಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕೆಂಬ ಚಿಂತನೆ ಸರ್ಕಾರದಲ್ಲಿ ಇದ್ದರೂ, ಆದರೆ ಈ ಸರ್ಕಾರದ ಪುರಾತನ ಕಾಲದಲ್ಲಿರುವಂಥ ಈ ಕಟ್ಟಡ ಇದನ್ನು ನವೀಕರಣಗೊಂಡರೆ ಖಂಡಿತವಾಗಿಯೂ ಮಕ್ಕಳ ಸಂಖ್ಯೆ ಇಲ್ಲಿ ಏರಿಸಲಿಕ್ಕೆ ಸಾಧ್ಯ ಉಂಟು. ಹೇಳಿದರೆ ಈಗ ಎಲ್ಲ ಕಡೆಯಲ್ಲಿ ಹೊಸ ಕಟ್ಟಡಗಳು ನಮ್ಮ ಈ ಎಂತ ಹೇಳ್ತಾರೆ ಪ್ರೈವೇಟ್ ಇದು ನಮ್ಮ ಹೇಗೆ ಖಾಸಗಿ ಶಾಲೆಗಳಲ್ಲಿ ಉತ್ತಮ ಕಟ್ಟಡಗಳನ್ನು ನೋಡಿದ ಕೂಡಲೇ ಜನ ಎಲ್ಲ ಅಟ್ರಾಕ್ಷನ್ ಆಗ್ತಾರೆ. ಸೊ ಅಲ್ಲಿ 4-5 ಡಿವಿಷನ್ಗಳು ಒಂದೊಂದು ತರಗತಿಗೆ. ಇಲ್ಲಿ 3 ಕೋಣೆಯಲ್ಲಿ 1ರಿಂದ 7ನೇ ತರಗತಿಯವರ ಮಕ್ಕಳನ್ನು ಸೇರಿಸಿ ಪಾಠ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು 1,000ಕ್ಕಿಂತ ಮಿಕ್ಕಿ ಕಲಿಯುವಂಥ ಈ ಶಾಲೆ, 150 ವರ್ಷ ಇತಿಹಾಸ ಇರುವಂಥ ಈ ಶಾಲೆ ಈ ದುಸ್ಥಿತಿಗೆ ಕಾರಣ ಏನು? ಇದು ಬಹಳ ಸಮಸ್ಯೆಯಾಗಿದೆ. ಯಾಕೆಂದರೆ ಈ ಶಾಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಯಾರೂ ಚಿಂತನೆ ಮಾಡದಾಗಿ ಕಾಣ್ತಾ ಉಂಟು. ನಗರದ ಪ್ರಮುಖ ಭಾಗದಲ್ಲಿರುವ ನೆಲ್ಲಿಕಟ್ಟೆ ಶಾಲೆ ಈಗಲೂ ಗ್ರಾಮೀಣ ಪ್ರದೇಶದ ಶಾಲೆಯಂತಿದೆ. ಪರಿಣಾಮ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಶಾಸಕರ ಮುತುವರ್ಜಿಯಲ್ಲಿ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣವಾಗಬೇಕಿದೆ. ಈಗಾಗಲೇ ಶಾಲೆಗೆ ನೂತನ ಕಟ್ಟಡವನ್ನು ಒದಗಿಸುವಂತೆ ಶಾಸಕರಿಗೆ ಮನವಿ ಮಾಡಲಾಗಿದೆ. ನೂತನ ಕಟ್ಟಡದ ಜೊತೆಗೆ ಕೊಠಡಿಗಳ ಸಂಖ್ಯೆ ಜಾಸ್ತಿ ಮಾಡಿ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಲ್ಲಿ ಮಕ್ಕಳ ಸಂಖ್ಯೆಯನ್ನ ಕೂಡ ಜಾಸ್ತಿ ಮಾಡಬಹುದು. ಅನೀಶ್, ವಿ4 ನ್ಯೂಸ್, ಪುತ್ತೂರು.